ಕೇಂದ್ರದಲ್ಲಿ ಸತೀಶ್ ಜಾರಕಿಹೊಳಿ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನು ಸಾಕಷ್ಟು ಯಶಸ್ವಿನೂ ಆಗಿದ್ದಾರೆ. ಇನ್ನೂ ಆಗಬೇಕಾಗಿದೆ, ಆ ಮದ್ದು ಬೇರೆ ಆಗ್ತಾರೆ. ಯಾಕಂದ್ರೆ ಅವರಲ್ಲಿ ಮುಖ್ಯವಾಗಿ ಇವತ್ತಿನ ರಾಜಕೀಯ ಬೇಕಾಗಿರುವಂಥ ಹಣ ಬಲ ಅಂತ ಅದ. ಅದೇ ಕಾಲಕ್ಕೆ ಜನರ ಸಮೀಪನೂ ಜನರ ಸಮಸ್ಯೆಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದರಿಂದಾಗಿ ಸಹಜವಾಗಿ ಅವರು ಇವತ್ತು ನಾವು ಒಬ್ಬರು ನಾಯಕರಪ್ಪ ಅನ್ನೋ ತೋರಿಸ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಒಂದು ಪ್ರಸಂಗದಲ್ಲ ಇವರೆಲ್ಲರಿಗೂ ಒಬ್ಬ ಮೇಲಿನ ನಾಯಕ ಅಂದರೆ ರಾಹುಲ್ ಗಾಂಧಿ ಅವರಿಂದಾಗಿಯೇ ಇವತ್ತೇನಾದರೂ ಕಾಂಗ್ರೆಸ್ 99 ಸೀಟುಗಳು ಮುಟ್ಟಿದ್ರೆ ಅವರ ಕಾರಣ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಪಾದಯಾತ್ರೆ ಜೊತೆಗೆ ಬಸ್ ಯಾತ್ರೆ ಮಾಡಿ ಕಾಂಗ್ರೆಸ್ ಹೊಸ ಜೀವ ಕೊಟ್ಟರು. ಇವತ್ತು ಕಾಂಗ್ರೆಸ್ ನಡೆಸ್ತಾ ಇದೆ, ನಮ್ಮಲ್ಲಿ ಜೀವಂತಿಗೆ ಅದಪ್ಪ ಅಂತೇಳಿ ಅದರ ನರ್ವ್ಸು ತೋರಿಸ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲೇ ಈಗ ಜಗಳ ಶುರುವಾಗಿಬಿಟ್ಟದ ನಮ್ಮ ಸಿದ್ದರಾಮಯ್ಯರಿಗೆ, ಡಿ ಕೆ ಶಿ ಅವ್ರಿಗೆ. ಮತ್ತು ಜಗಳ ಶುರು ಅನ್ನೋದು ಕೇಳ್ತೀರಿ ನಾವು, ಸುದ್ದಿದು ದಿನ ಸುದ್ದಿ ಅದ ರೀ. ಮತ್ತು ನಮ್ಮ ಪತ್ರಕರ್ತರಿಗೆ ಆಗಿರ್ಬೋದು, ಅಥವಾ ಬಿ ಜೆ ಪಿ ಅಂತ ವಿರೋಧ ಪಕ್ಷದ ನಾಯಕ ಆಗಿರ್ಬೋದು, ಅಥವಾ JDS ವಿರೋಧ ಪಕ್ಷದ ನಾಯಕ ಆಗಿರ್ಬೋದು, ಇದು ಬೆಳೀಲಿ ಅನ್ನುವಂಥದ್ದನ್ನು ಅವ್ರ ಅಭಿಲಾಷೆ. ಯಾಕಂದ್ರೆ ಅವ್ರು ಎಷ್ಟು ಜಗಳದಾರ ಅಷ್ಟು ಇವ್ರಿಗೆ ಲಾಭ. ಆದರೆ ದುರಂತ ಏನಪ್ಪ ಅಂದರೆ BJPನೂ ಒಳ ಜಗಳ ಜೋರಿದ್ದಾವೆ, ಭಾಳ ತಿಕ್ಕಾಟದ ಒಂದಕ್ಕೊಂದು, ಒಬ್ಬರು ಕಂಡು ಒಬ್ಬರು ಆಗೋದಿಲ್ಲ. ಅದರಾಗ ಯತ್ನಾಳ್ ಸುದ್ದಿ ಅಂತ ಗೊತ್ತಿಲ್ಲ, ಯತ್ನಾಳ್ರಂತೆ ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡಿದವರು, ಅವ್ರ ಜೊತೆ ಇನ್ನಷ್ಟು ಜನ ಇದ್ದಾರೆ, ಈಗಾಗಲೇ ಅದು ಗೊತ್ತಿದ್ದ ವಿಷಯ ಅದು. ಅವರು ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲೂ ಅಷ್ಟು ಹೇಳ್ಕೊಳ್ಳೋಂಥ ಪ್ರಬಲವಾದ ಹೋರಾಟ ಕಾಣ್ತಾ ಇಲ್ಲ. ಈಗೇನೋ ಕಾರ್ಯಕಾರಿಣಿ ಸಭೆ ಕೊನೆಗೆ ಬಂದು ಸಿದ್ದರಾಮಯ್ಯ ನಮ್ಮ ಯಡಿಯೂರಪ್ಪರ ಕೈಯಲ್ಲಿ ಅಧಿಕಾರ ಕೊಟ್ಟು ನಡೆಸ್ರಿ ಅಂತೇಳಿ ಮತ್ತೊಂದು ಅವ್ರ ಜೊತೆಗೆ 3 ಮಂದಿನ ಕೂಡಿಸ್ಕೊಂಡು ಮುಂದೆ ನಡೆಸ್ಕೊಂಡು ಹೋಗ್ರಿ, ಅಶೋಕ್ ಅವ್ರನ್ನ ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಜೋಡಿಸಲು ಬಿಟ್ಟಿದ್ದಾರೆ. ಈ ಪ್ರಯತ್ನ ಇನ್ನು ಎಲ್ಲಿ ತನಕ ಯಶಸ್ವಿ ಆಗ್ತಿದ್ದು ನೋಡ್ಬೇಕು. ಈ ನಡುವನ್ನು ನಮ್ಮ ಯತ್ನಾಳು ವಿಶೇಷವಾಗಿ ಶಾಕ್ ಆಗಿ ಇನ್ನೇನಾದರೂ ಹಾದಿ ಹಿಡಿಬೇಕಪ್ಪ ಅಂತೇಳಿ ಅವ್ರಿಗೆ ಗೊತ್ತದ.